ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳ ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಅಕೌಂಟೆನ್ಸಿಗೆ ಸಂಬಂಧಪಟ್ಟಾಗೆ ಸೆಕ್ಷನ್ ಸಿಯಲ್ಲಿ ಕೇಳುವಂತಹ ಒನ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ಓಕೆನಾ? ಸೆಕೆಂಡ್ PUC ಅಕೌಂಟೆನ್ಸಿ 2025-26 ಮಾಡಲ್ ಕ್ವಶನ್ ಪೇಪರ್ 2 ಏನಿದೆ, ಆ ಮಾಡಲ್ ಪೇಪರ್ 2 ಅಲ್ಲಿ ಸೆಕ್ಷನ್ ಸಿಯಲ್ಲಿ ಕೇಳಿರುವಂತಹ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಪ್ರಾಬ್ಲಮ್ನ ಆನ್ಸರ್ ಹೇಳ್ತಾ ಇದ್ದೀನಿ ನಾನಿಲ್ಲಿ. ಸೊ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಈ ಹಿಂದೆ ಯಾವ್ಯಾವ ಪ್ರಾಬ್ಲಮ್ಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ ನಿಮಗೆ ಗಮನ ಇರಬೇಕು. ಯಾಕಂತ ಹೇಳಿದ್ರೆ 3 ಮಾಡಲ್ ಕ್ವಶನ್ ಪೇಪರ್ ಇದೆ, 3ರಲ್ಲೂ ಸಾಕಷ್ಟು ಪ್ರಾಬ್ಲಮ್ಗಳಿದೆ. ಈಗ ಆಲ್ರೆಡಿ ಅಪ್ಲೋಡ್ ಮಾಡಿರುವಂತಹ ಪ್ರಾಬ್ಲಮ್ಗಳು ಕೂಡ ಸಾಕಷ್ಟು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಕಂಟಿನ್ಯೂಸ್ ಆಗಿ ವೀಡಿಯೋಸ್ಗಳನ್ನ ವಾಚ್ ಮಾಡಿದರೆ ಅಕೌಂಟೆನ್ಸಿಯಲ್ಲಿ ಒಳ್ಳೆ ಸ್ಕೋರನ್ನು ಮಾಡಬಹುದು. ಅಪ್ ಟು ಸೆಕ್ಷನ್ ಬಿ 2 ಮಾರ್ಕ್ಸ್ವರೆಗೂ 3 ಪೇಪರ್ಸು ಆನ್ಸರ್ಸ್ನ ಹೇಳಿಬಿಟ್ಟು ಇವಾಗ ಒಂದೊಂದೇ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಪ್ರಾಬ್ಲಮಿಗೂ ಕೂಡ ಸ್ಟಾರ್ಟಿಂಗ್ ಹೆಡ್ಡಿಂಗ್ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಯಾವ ಮಾಡಲ್ ಕ್ವಶನ್ ಪೇಪರಲ್ಲಿ ಇರುವಂಥ ಕ್ವಶನ್ ಅಂತ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಸೆಕ್ಷನ್ ಸಿಗೆ ಬಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟು ಕೇಳಿದ್ದಾರೆ. ಸೊ ನಿಮಗೆ ನಾಲೆಡ್ಜ್ ಇರಬೇಕು, ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಕೇಳಿದ್ದಾರೆ ಅಂದು ಮಾತ್ರಕ್ಕೆ ಇದೇ ಲೆಕ್ಕನ್ನು ಕೇಳ್ತಾರೆ ಅಂತ ಅಲ್ಲ. ಇಲ್ಲಿ ಬ್ಲರ್ ಇದೆ, ನಾನು ಹೇಳೋದನ್ನು ಗಮನ ಇಟ್ಟು ಕೇಳ್ಕೊಳ್ಳಿ. ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟನ್ನು ಕೇಳಿದ್ದಾರೆ. ಇದೇ ಜಾಗದಲ್ಲಿ ನಿಮಗೆ ಗ್ಯಾರಂಟಿ ಕೂಡ ಕೇಳಬಹುದು, ಅದು ಕೂಡ ಇಂಪಾರ್ಟೆಂಟ್. ಗ್ಯಾರಂಟಿ ಪ್ರಾಬ್ಲಮ್ ಕೇಳ್ಬೋದು, ಯಾವ ರೀತಿಯಾಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ. ಅದ್ರ ಜೊತೆಗೆ ಪ್ರಾಡಕ್ಟ್ ಮೆಥಡ್ ಕೂಡ ಕೇಳಬಹುದು. ಸೊ ಇದು 3ರಲ್ಲಿ ಯಾವುದಾದ್ರೂ ಒಂದು ಬರುತ್ತೆ, 3 ಬರಲ್ಲ, 3ರಲ್ಲಿ ಯಾವುದಾದ್ರೂ ಒಂದು. ಪ್ರಾಡಕ್ಟ್ ಮೆಥಡ್ ಆದರೂ ಬರಬಹುದು, ಗ್ಯಾರಂಟಿ ಆಫ್ ಪ್ರಾಫಿಟ್ ಆದರೂ ಬರಬಹುದು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಕೂಡ ಕೇಳಬಹುದು. ಗ್ಯಾರಂಟಿ ಅಂತೂ ವೆರಿ ಈಸಿ. ಈ ರೀತಿ ಗ್ಯಾರಂಟಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟಲ್ಲಿ ನಿಮಗೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲು, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸು, ಸ್ಯಾಲ್ರಿ ಕೊಡಿ, ಕಮಿಷನ್ ಕೊಡಿ, ಈ ರೀತಿ ಇರೋದಿಲ್ಲ. ಜಸ್ಟ್ ನೆಟ್ ಪ್ರಾಫಿಟ್ನ ಯೂಸ್ ಮಾಡಿಕೊಂಡು ಇರುವಂಥ ಪಾರ್ಟ್ನರ್ಸಿಗೆಲ್ಲ ಪ್ರಾಫಿಟನ್ನು ಶೇರ್ ಮಾಡಿಕೊಂಡು ಗ್ಯಾರಂಟಿ ಕೊಡಬೇಕು ಅಂತ ನೀವು ಪಾರ್ಟ್ನರಿಗೆ ಏನು ನಾವೀಗ ಆಲ್ರೆಡಿ ಗ್ಯಾರಂಟಿ ಕೊಟ್ಟಿರ್ತೀವಿ ಅದು ಕೊಡ್ತಾ ಇದ್ದೀವ, ಅಷ್ಟು ಅಮೌಂಟ್ ಸಿಗ್ತಾ ಇದೆಯೋ ಇಲ್ವೋ, ಸಿಕ್ಕಿಲ್ಲ ಅಂತ ಹೇಳಿದ್ರೆ ರಿಮೈನಿಂಗ್ ಪಾರ್ಟ್ನರ್ಸು ಅವರ ಪಾರ್ಟ್ನರ್ಶಿಪ್ ಅಮೌಂಟ್ ಏನು ಬಂದಿರುತ್ತೆ, ಪ್ರಾಫಿಟ್ ಏನು ಬಂದಿರುತ್ತೆ ಅದರಲ್ಲಿ ಕೊಡಬೇಕಾಗತ್ತೆ ಅಷ್ಟೇ. ಅದೇ ಸಿಂಪಲ್ಲು ಗ್ಯಾರಂಟಿ. ಬಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಂತ ಬಂದಾಗ ನೆಟ್ ಪ್ರಾಫಿಟ್ಟು ಕನ್ಸಿಡರ್ ಮಾಡಬೇಕು. ಅದ್ರ ಜೊತೆಗೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ಲು, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸು, ಕಮಿಷನ್ನು, ಸ್ಯಾಲರಿ ಇದೆಲ್ಲವೂ ಕೂಡ ಎಂಟ್ರಿ ಮಾಡಬೇಕಾಗತ್ತೆ. ನಿಮಗೆ ಆಲ್ರೆಡಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟನ್ನು ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಾಗೆ 8ರಿಂದ 9 ವೀಡಿಯೋಸ್ಗಳು ಇದೇ ಟಾಪಿಕ್ ಮೇಲೆ ನಾನು ಅಪ್ಲೋಡ್ ಮಾಡಿದ್ದೀನಿ. ಈ ಒಂದು ಕ್ವಶನಿಗೆ ಮತ್ತೆ ಆನ್ಸರ್ ಹೇಳ್ತಾ ಇರೋದು ಯಾಕೆ ಅಂತ ಹೇಳಿದ್ರೆ, ಜಸ್ಟ್ ಇದು ಮಾಡಲ್ ಕ್ವಶನ್ ಪೇಪರಲ್ಲಿ ಕೊಟ್ಟಿರುವ ಕ್ವಶನ್ ಒಂದ್ಸಲ ನೀವು ನೋಡ್ಕೊಳ್ಳಿ ಅನ್ನೋ ಕಾರಣಕ್ಕೆ ಹೇಳ್ತಾ ಇರೋದು. ಅಮೌಂಟ್ ಚೇಂಜ್ ಇರುತ್ತೆ ಬಿಟ್ಟರೆ ಟಾಪಿಕ್ಕು ಸೇಮ್ ಇರುತ್ತೆ. ಓಕೆ ಅಲ್ವಾ? ಹಾಗಾದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟಿಗೆ ಹೆಡ್ಡಿಂಗ್ ಹೇಗೆ ಹಾಕ್ಕೊಳ್ಬೇಕು? ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಪರ್ಟಿಕ್ಯುಲರ್ಸ್ ಅಮೌಂಟ್ 4 ಕಾಲಮ್ ಬೇಕು. ಡೆಬಿಟ್ ಟು ಕ್ರೆಡಿಟ್ ಮೆನ್ಷನ್ ಮಾಡಬೇಕು. ಓಕೆನಾ? ಕಾಲಮ್ ಹೆಡ್ಡಿಂಗಲ್ಲಿ ಡೆಬಿಟ್ ಟು ಕ್ರೆಡಿಟ್ ಏನಿದೆ ಅದನ್ನು ಮೆನ್ಷನ್ ಮಾಡಬೇಕು. ಸೊ ಆನ್ಸರಿಗೆ ಬರೋದಾದರೆ ಫಸ್ಟು ಕ್ವಶನಲ್ಲಿ ಏನೇನು ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ ಅನ್ನೋದನ್ನು ನೋಡ್ಕೊಂಡು ಹೋಗೋಣ. ನೋಡಿ, ಇಲ್ಲಿ ರವಿ ಆ್ಯಂಡ್ ಕಿರಣ್ ಆರು ಪಾರ್ಟ್ನರ್ಸ್, ಇಬ್ಬರು ಪಾರ್ಟ್ನರ್ಸ್ ಇದ್ದಾರೆ. ಯಾರ್ಯಾರು? ರವಿ ಮತ್ತು ಕಿರಣ್ ಇಬ್ಬರು ಪಾರ್ಟ್ನರ್ಸ್ ಇದ್ದಾರೆ. ಓಕೆನಾ? ಕಮೆನ್ಸ್ಡ್ ಬಿಸ್ನೆಸ್ 1/4/2024, ಶೇರಿಂಗ್ ಪ್ರಾಫಿಟ್ಸ್ ಇನ್ ದ ರೇಷಿಯೋ ಆಫ್ 3:2. ಅವರೇ ಕೊಟ್ಟಿದ್ದಾರೆ 3:2 ಅಂತ ಹೇಳಿದರೆ 3/5 2/5. ಕರೆಕ್ಟಾ? ಓಕೆ. ನೆಕ್ಸ್ಟು ವಿತ್ ಕ್ಯಾಪಿಟಲ್ಸ್ ಆಫ್ 1,50,000. ರವಿದು ಎಷ್ಟು ಕ್ಯಾಪಿಟಲು? 1,50,000. ನೆಕ್ಸ್ಟು ಕಿರಣಿನ ಕ್ಯಾಪಿಟಲ್ ಎಷ್ಟು? 1,00,000. ಸೊ ಇದನ್ನೆಲ್ಲ ನೀವು ರಫ್ ವರ್ಕ್ ಮಾಡಿಟ್ಕೊಳ್ಬಹುದು, ಈಸಿ ಆಗುತ್ತೆ. ನೆಕ್ಸ್ಟು ದೇ ಅರ್ನ್ಡ್ ಪ್ರಾಫಿಟ್, ಇದು ಇಂಪಾರ್ಟೆಂಟ್ ನೋಡಿ. ದೇ ಅರ್ನ್ಡ್ ಪ್ರಾಫಿಟ್ ಅಂತ ಇರುತ್ತಲ್ಲ, ಇದೇ ನೆಟ್ ಪ್ರಾಫಿಟ್ಟು. ಓಕೆ ಅಲ್ವಾ? ಹಾಗಾದರೆ ನೆಟ್ ಪ್ರಾಫಿಟ್ಟು ಈ ಒಂದು ಪ್ರಾಬ್ಲಮಲ್ಲಿ ಅವರೆಷ್ಟು ಕೊಟ್ಟಿದ್ದಾರೆ? 50,000 ಕೊಟ್ಟಿದ್ದಾರೆ. ಕರೆಕ್ಟಾ? ಅಲ್ಲಿಗೆ ನೆಟ್ ಪ್ರಾಫಿಟ್ ಮುಗೀತು. ನೆಕ್ಸ್ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 10% ಅಂತ ಹೇಳಿದ್ದಾರೆ. ನೋಡಿ, ಕ್ಯಾಪಿಟಲ್ ಮೇಲೆ 10% ತೆಗಿಬೇಕು. ಕ್ಯಾಪಿಟಲ್ ಅಂತ ಹೇಳಿದ್ರೆ ಇಬ್ಬರು ಇನ್ವೆಸ್ಟ್ ಮಾಡಿರುವ ಕ್ಯಾಪಿಟಲ್ಲು. ರವಿ 1,50,000, ನೆಕ್ಸ್ಟು ಕಿರಣ್ 1,00,000, ಇದ್ರ ಮೇಲೆ 10% ತೆಗೆದ್ರೆ ಆಯಿತು. ನೆಕ್ಸ್ಟು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸು. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸಲ್ಲಿ ರವಿ 4,000, ಕಿರಣ್ 2,000 ಅಂತ ಅವರೇ ಕೊಟ್ಟಿದ್ದಾರೆ, ಡೈರೆಕ್ಟ್ ಅಮೌಂಟ್ ಕೊಟ್ಟಿದ್ದಾರೆ. ಸೊ ನಾವು ಆ 4,000 2,000ನ ಡೈರೆಕ್ಟಾಗಿ ಬರೆದ್ರೆ ಆಯಿತು. ಯಾವ ಸೈಡಲ್ಲಿ ಬರಿತೀವಿ? ಕ್ರೆಡಿಟ್ ಸೈಡಲ್ಲಿ ಬರಿತೀವಿ. ನೋಡಿ, ಕ್ರೆಡಿಟ್ ಸೈಡಲ್ಲಿ ಬರುವಂಥದ್ದು ಎರಡೇ, ಒಂದು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸು, ಇನ್ನೊಂದು ನೆಟ್ ಪ್ರಾಫಿಟ್. ನೆಟ್ ಪ್ರಾಫಿಟ್ನು ಕೂಡ ನಾವು ಎಲ್ಲಿ ಬರಿತೀವಿ? ಕ್ರೆಡಿಟ್ ಸೈಡ್ ಬರಿತೀವಿ. ಅದು ಬಿಟ್ಟರೆ ಮತ್ತು ಇನ್ಯಾವುದು ಕ್ರೆಡಿಟ್ ಸೈಡ್ ಬರಲ್ಲ. ಓಕೆ. ನೆಕ್ಸ್ಟು ಕಮಿಷನ್ ಪೇಯಬಲ್ ಇದೆ. ಕಮಿಷನ್ ಪೇಯಬಲು 3,000 ಪರ್ ಆ್ಯನಮ್ ಅಂತ ಕೊಟ್ಟಿದ್ದಾರೆ.
ನಾವಿಲ್ಲಿ ಮಂತಿಗೆ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. ಆ್ಯನಮ್ ಅಂತ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ 1 ಇಯರ್ಗೆ ಫುಲ್ ಕೊಟ್ಬಿಟ್ಟಿದ್ದಾರೆ ಅವರು, ಡೈರೆಕ್ಟಾಗಿ ಅಮೌಂಟ್ ಬರೆದ್ರಾಯಿತು. ಸ್ಯಾಲರಿ ಪೇಯಬಲ್ ಟು ಕಿರಣ್ 8000 ಅಂತ ಇದೆ, ಇದು ಕೂಡ ಪರ್ ಆ್ಯನಮ್ಮು, ಅಂದರೆ ಇಯರ್ ಸ್ಯಾಲರಿ ಕೊಟ್ಬಿಟ್ಟಿದ್ದಾರೆ, ಡೈರೆಕ್ಟಾಗಿ ಬರೆದ್ರಾಯಿತು. ಪ್ರಿಪೇರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ಎಷ್ಟು ಈಸಿ ಇದೆ ನೋಡಿ. ಸೊ ಆನ್ಸರ್ನ ಬರೆಯುವಾಗ ಫಸ್ಟು ನಾವೇನು ಮಾಡೋಣ ಗೊತ್ತಿದೆ ನಮಗೆ, ಇಲ್ಲಿ ನಾವೇನು ಬರ್ಕೊಳ್ತೀವಿ, ನೆಟ್ ಪ್ರಾಫಿಟ್ ಬರೆಯುವಾಗ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ಓಕೆನಾ, ಬ್ರಾಕೆಟಲ್ಲಿ ನೆಟ್ ಪ್ರಾಫಿಟ್. ಡೈರೆಕ್ಟಾಗಿ ನೆಟ್ ಪ್ರಾಫಿಟ್ ಅಂತ ಬರಿಬಹುದಾ? ಬರಿಬಹುದು. ಓಕೆ, ಈ ಪ್ರಾಬ್ಲಮಲ್ಲಿ ನೆಟ್ ಪ್ರಾಫಿಟ್ ಎಷ್ಟಿದೆ ನಾವಿಲ್ಲಿ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀವಿ 50,000. ಆ ಅಮೌಂಟನ್ನು ಇಲ್ಲಿ 50,000 ಅಂತ ಬರೀರಿ. ನೆಕ್ಸ್ಟು ಕ್ರೆಡಿಟ್ ಸೈಡು ನೆಟ್ ಪ್ರಾಫಿಟ್ ಬಿಟ್ಟು ಇನ್ನೊಂದು ಏನು ಬರುತ್ತೆ ಅಂತ ಹೇಳಿದ್ದೀನಿ, ಡ್ರಾಯಿಂಗ್ಸ್ ಬರುತ್ತೆ, ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಇದು ನೀವು ಫಸ್ಟ್ ಬರ್ಕೊಬಿಟ್ರೆ ಬೆಟರು, ಯಾಕಂತ ಹೇಳಿದ್ರೆ ಯಾವ ಸೈಡ್ ಬರುತ್ತೆ ಅನ್ನೋ ಡೌಟ್ ನಿಮಗಿರಲ್ಲ. ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಓಕೆ ಅಲ್ವಾ, ಇಬ್ಬರಿದ್ದಾರೆ, ರವಿ ಮತ್ತು ಕಿರಣ್. ಕರೆಕ್ಟಾ? ರವಿ ಕಿರಣ್ ಇಬ್ಬರು ನೇಮ್ನ ಬರ್ಕೊಳ್ಳಿ, ರವಿ ಕಿರಣ್. ರವಿ ಎಷ್ಟು ಅವ್ರು ಕೊಟ್ಟಿದ್ದಾರೆ, ರವಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸು ರವಿ 4000. ನೆಕ್ಸ್ಟು ಕಿರಣ್ ಎಷ್ಟು ಕೊಟ್ಟಿದ್ದಾರೆ, 2000 ಇದೆ. ಸೊ ಕಿರಣ್ 2000. ಔಟ್ಸೈಡು ಡೈರೆಕ್ಟಾಗಿ ಬರಿಬಹುದು ಅಥವಾ 2ನ ಬರ್ಕೊಂಡು ಪ್ಲಸ್ ಮಾಡಿ ಕೂಡ ಬರಿಬಹುದು. ಅಲ್ಲಿಗೆ 6000 ಡ್ರಾಯಿಂಗ್ಸ್. ಅಲ್ಲಿಗೆ ಕ್ರೆಡಿಟ್ ಸೈಡ್ ಎಂಟ್ರಿ ಮುಗಿದೋಯ್ತು. ಈಗ ಡೆಬಿಟ್ ಸೈಡಿಗೆ ಬನ್ನಿ. ಡೆಬಿಟ್ ಸೈಡಲ್ಲಿ 2 ಅಂತ ತಗೊಳ್ತೀವಿ. 2 ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಫಸ್ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನೇ ಬರ್ಕೊಳ್ಬೇಕು. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬರೆಯುವಾಗ ಈ ಪ್ರಾಬ್ಲಮಲ್ಲಿ ಕೊಟ್ಟಿರುವ ನೇಮನ್ನು ಬರ್ಕೊಳ್ಳಿ. ರವಿ ಎಷ್ಟು ಕ್ಯಾಪಿಟಲ್ನ ತಂದಿದ್ದಾರೆ, 1,50,000 ತಂದಿದ್ದಾರೆ, ಅದನ್ನು ಹಾಗೆ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು 3 to 4 ಲೈನ್ಸ್ ಗ್ಯಾಪ್ ಬಿಟ್ಟು ಸೆಕೆಂಡ್ ಪಾರ್ಟ್ನರ್ ನೇಮ್ ಬರ್ಕೊಳ್ತಾ ಇದ್ದೀನಿ. ಕಿರಣ್ 1,00,000 ಕ್ಯಾಪಿಟಲ್ನ ತಂದಿದ್ದಾರೆ. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ಫೈಂಡ್ ಔಟ್ ಮಾಡಬೇಕು ಅಂದರೆ ಕ್ಯಾಪಿಟಲ್ ಮೇಲೆ ಫೈಂಡ್ ಔಟ್ ಮಾಡಬೇಕು. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲು ಎಷ್ಟು ಪರ್ಸೆಂಟೇಜ್ ತೊಗೋಬೇಕು ಅಂತ ಅವರೇ ಕೊಟ್ಟಿರ್ತಾರೆ. ಇಲ್ಲಿ ಕೊಟ್ಟಿದ್ದಾರೆ 10% ಅಂತ ಕೊಟ್ಟಿದ್ದಾರೆ. ಸೊ ಈ 10%ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡುವಾಗ 10/100 ಅಂತ ತೊಗೊಳ್ತೀವಿ, ಅದು ನಮಗೆ ಗೊತ್ತಿದೆ. ಸೊ 10/100 ಅಂತ ತೊಗೊಂಡಾಗ ರವಿ 1,50,000 ಮೇಲೆ 10% ಅಂತ ಹೇಳಿದ್ರೆ 15,000 ಆಗುತ್ತೆ. 1,00,000 ಮೇಲೆ 10% ಅಂತ ಹೇಳಿದ್ರೆ 10,000 ಆಗುತ್ತೆ. ಎರಡೂ ಸೇರಿ ಟೋಟಲ್ ಆಗಿ ಎಷ್ಟಾಯಿತು, 25,000 ಔಟರ್ ಕಾಲಮಲ್ಲಿ ನಾನು ಬರಿತಾ ಇದ್ದೀನಿ. 15,000 10,000 ಎರಡೂ ಸೇರಿ ನಾನು ಔಟರ್ ಕಾಲಮಲ್ಲಿ 25,000 ಅಂತ ಬರೆದೆ. ಇದಾದ್ರ ಮೇಲೆ ಇನ್ನೇನಿರುತ್ತೆ ಅಂತ ಹೇಳಿದ್ರೆ ಕಮಿಷನ್ನು ಮತ್ತು ಸ್ಯಾಲರಿ ಅವರೇ ಕೊಟ್ಟಿರ್ತಾರೆ. ಫಸ್ಟು ಕಮಿಷನ್ ಕೊಟ್ಟಿದ್ದಾರೆ. ಕಮಿಷನ್ ಯಾರಿಗೆ ಕೊಟ್ಟಿರೋದು, ರವಿ ಕೊಟ್ಟಿರೋದು. ನೇಮ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಕಮಿಷನ್ ಪೇಯಬಲ್ ಟು ರವಿ ಅಂತ ಇದೆ. ಟು ಕಮಿಷನ್ ರವಿ ಕೊಟ್ಟಿರೋದು. ರವಿ ಎಷ್ಟು ಕೊಟ್ಟಿದ್ದಾರೆ ಅಮೌಂಟು, 3,000 ಪರ್ ಆ್ಯನಮ್ ಅಂತ ಇದೆ. 3,000. ಅಕಸ್ಮಾತ್ ಅವರು 300 ಪರ್ ಮಂತ್ ಅಂತ ಇದ್ದಿದ್ರೆ ನಾವು 300 × 12 ಮಾಡ್ತಾ ಇದ್ವಿ. 1 ಇಯರ್ಗೆ 12 ಮಂತ್ಸು ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಸೊ ನಾನು ಡೈರೆಕ್ಟಾಗಿ 3,000 ಅಮೌಂಟನ್ನು ಹೊರಗಡೆ ಬರೆದೆ. ಸೆಕೆಂಡ್ ಎಂಟ್ರಿ ಮುಗೀತು. ನೆಕ್ಸ್ಟು 2 ಸ್ಯಾಲರಿ. ಯಾರಿಗೆ? 2 ಸ್ಯಾಲರಿ ಕೊಟ್ಟಿರೋದು ಯಾರಿಗೆ ಅಂತ ನೋಡ್ಕೊಳ್ಳಿ. ಇಲ್ಲಿ ಸ್ಯಾಲರಿ ಪೇಯಬಲ್ ಟು ಕಿರಣ್ ಅಂತ ಇದೆ. ಟು ಕಿರಣ್. ಕರೆಕ್ಟಾ? ಇದು ಕೂಡ ಇಯರ್ಲಿ ಕೊಟ್ಟಿದ್ದಾರೆ. ಸ್ಯಾಲರಿ ಎಷ್ಟಿದೆ, 8,000 ಇದೆ. ಸೊ 8,000 ಡೈರೆಕ್ಟಾಗಿ ಔಟರ್ ಕಾಲಮಿಗೆ ಬರಿಬಹುದು. ನಿಮಗೀಗ ಡೌಟು, ಡೈರೆಕ್ಟಾಗಿ ಬರಿಬಹುದಲ್ಲ ಮೇಡಮ್, ಯಾಕೆ ಇನ್ನರ್ ಕಾಲಮಲ್ಲಿ ಬರೆದು ಬರಿತಿದ್ದೀರಿ ಅಂತ ಹೇಳಿದ್ರೆ ನಮಗಿದೇ ಪ್ರಾಕ್ಟೀಸ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಕಮಿಷನ್ನು ಸ್ಯಾಲ್ರಿ ಯಾವಾಗಲೂ ಕೂಡ ಪರ್ ಮಂತಿಗೆ ಜಾಸ್ತಿ ಕೊಡ್ತಾರೆ. ಪರ್ ಮಂತ್ ಕೊಟ್ಟಾಗ ನಾವು ಒಳಗಡೆ ಇನ್ನರ್ ಕಾಲಮಲ್ಲೇ ಬರ್ಕೊಂಡು ಅದನ್ನು 12ಗೆ ಕನ್ವರ್ಟ್ ಮಾಡಿ ಮಲ್ಟಿಪ್ಲೈ ಮಾಡಿ ಬರಿತಾ ಇದ್ವಲ್ಲ, ಹಾಗಾಗಿ ಹೀಗೆ ಬರ್ಕೊಂಡ್ರೆ ಇದೇ ಪ್ರಾಕ್ಟೀಸ್ ಇರುತ್ತೆ. ಔಟರ್ ಕಾಲಮಿಗೂ ಡೈರೆಕ್ಟಾಗಿ ಬರಿಬಹುದು. ಅಲ್ಲಿಗೆ ಅವ್ರು ಕೊಟ್ಟಿರುವಂತಹ ಇನ್ಫಾರ್ಮೇಷನಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಮುಗೀತು, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಮುಗೀತು, ಕಮಿಷನ್ ಪೇಯಬಲ್ಲು ಮುಗೀತು, ಸ್ಯಾಲರಿ ಪೇಯಬಲ್ ಟು ಕಿರಣ್ ಕೂಡ ಮುಗೀತು. ಸೊ ಇಲ್ಲಿ ನೆಕ್ಸ್ಟ್ ಎಂಟ್ರಿ ಮಾಡುವಂಥದ್ದು ಏನೂ ಇಲ್ಲ. ಈಗ ಡೈರೆಕ್ಟಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ
ಎರಡು ಕಡೆನೂ ಟೋಟಲ್ ಮಾಡಬೇಕು. ಹೈಯೆಸ್ಟು ಎಲ್ಲಿದೆ ಅದನ್ನು ಎರಡು ಕಡೆನೂ ಟೋಟಲ್ ಅಂತ ಬರ್ಕೊಳ್ಬೇಕು. ಹೈಯೆಸ್ಟ್ ಅಮೌಂಟ್ ಯಾವ ಕಡೆ ಇದೆ ಅನ್ನೋದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಆಲ್ಮೋಸ್ಟು ನೆಟ್ ಪ್ರಾಫಿಟ್ ಎಲ್ಲಿರುತ್ತೋ ಅಲ್ಲೇ ಹೈಯೆಸ್ಟ್ ಇರುತ್ತೆ. ಇಲ್ಲಿ ನೆಟ್ ಪ್ರಾಫಿಟ್ಟು 50 ಇದೆ, ಇಲ್ಲಿ ಡ್ರಾಯಿಂಗ್ಸು 6 ಇದೆ. ಸೊ ಟೋಟಲ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 56,000 ಬರುತ್ತೆ. ಎರಡು ಕಡೆನೂ ಕೂಡ 56,000 ಅಂತ ಬರ್ಕೊಳ್ಳಿ. 56,000ನ ಬರೆದಾದ್ರ ಮೇಲೆ ಈಗ ಡೆಬಿಟ್ ಸೈಡ್ ಇರುವಂತಹ 3 ಅಮೌಂಟು ಕಾಣಿಸ್ತಾ ಇದೆಯಲ್ಲ, ಒಂದು 25 ಇದೆ, ಒಂದು 3 ಇದೆ, ಒಂದು 8 ಇದೆ. ಈ 3 ಅಮೌಂಟನ್ನು ಟೋಟಲಲ್ಲಿ ಕಳಿಬೇಕು. ಡಿಫ್ರೆನ್ಸ್ ಫಿಗರ್ನ ನಾವೇನು ಮಾಡಬೇಕು, ಇಬ್ಬರು ಪಾರ್ಟ್ನರಿಗೂ ಹಂಚಬೇಕು. ಇವಾಗ ಟೋಟಲ್ ಇರುವಂಥದ್ದು 56,000 ಕರೆಕ್ಟಾ, ಮೈನಸ್ ಯಾವ್ಯಾವ ಅಮೌಂಟನ್ನು ಮೈನಸ್ ಮಾಡಬೇಕು, ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಮಾಡಿರುವ 3 ಅಮೌಂಟನ್ನು ಮೈನಸ್ ಮಾಡಬೇಕು. ಮೈನಸ್ 25,000 ಮೈನಸ್ 3,000 ಮೈನಸ್ 8,000 ಎಷ್ಟು ಉಳಿಯುತ್ತೆ, 20,000 ಉಳಿತು. ಈ 20,000 ಅಮೌಂಟನ್ನು ಇಲ್ಲಿ ಟು ಪ್ರಾಫಿಟ್ ಟ್ರಾನ್ಸ್ಫರ್ಡ್ ಟು ಅಂತ ಬರ್ಕೊಳ್ಳಿ. ಟು ಪ್ರಾಫಿಟ್ ಟ್ರಾನ್ಸ್ಫರ್ಡ್ ಟು ಯಾರ್ಯಾರು ಈ ಪ್ರಾಬ್ಲಮಲ್ಲಿ ಕೊಟ್ಟಿರುವ ಪಾರ್ಟ್ನರ್ಸ್ ನೇಮ್ ಏನು, ರವಿ ಮತ್ತು ಕಿರಣ್. ಕರೆಕ್ಟಾ. ಇವಾಗ ಡಿಫ್ರೆನ್ಸ್ ಅಮೌಂಟ್ ಎಷ್ಟು ಬಂದಿದೆ ಹೇಳಿ, 20,000 ಬಂದಿದೆ. ಆ 20,000ನ ನೀವಿಲ್ಲಿ ಬರ್ಕೊಳ್ಬಹುದು, ಡೈರೆಕ್ಟಾಗಿ ಔಟರ್ ಕಾಲಮಿಗೆ ಬರ್ಕೊಳ್ಬಹುದು 20,000. ಈಗ ರವಿಗೆ ಎಷ್ಟು ಬರುತ್ತೆ, ಕಿರಣ್ಣಿಗೆ ಎಷ್ಟು ಬರುತ್ತೆ ಅನ್ನೋದನ್ನು ಅವರ ರೇಷಿಯೋ ಪ್ರಕಾರ ಅವರಿಗೆ ಹಂಚಬೇಕು. ಈಗ 20,000 ಪ್ರಾಫಿಟ್ ಬಂದಿದೆ ಕರೆಕ್ಟಾ, 20,000 ಇಬ್ಬರಿಗೆ ಹಂಚಬೇಕು. ಇಬ್ಬರಿಗೆ ಹಂಚಬೇಕಾದ್ರೆ ಅವರ ರೇಷಿಯೋ ಎಷ್ಟು ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ, 3/5 ಇದೆ, 2/5 ಇದೆ. ರವಿ 3/5, ಕಿರಣ್ 2/5. ನೀವು 20,000ನ 3/5 ಮಾಡಿ, 20,000 ಇಂಟು 3/5 ಮಾಡಿದ್ರೆ ಎಷ್ಟು ಬರುತ್ತೆ, 12,000 ಬರುತ್ತೆ. 12,000 ನೆಕ್ಸ್ಟು 20,000 ಇಂಟು 2/5 ಮಾಡಿದ್ರೆ ಎಷ್ಟು ಬರುತ್ತೆ, 8,000 ಬರುತ್ತೆ. 8,000. ಸೊ ಇದಿಷ್ಟು ಕೂಡ ನಾವು ಹಂಚಿರೋದು. ಫಸ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕಾದ್ರೆ ಹೆಡ್ಡಿಂಗ್ನ ಬರ್ಕೊಳ್ತೀವಿ, ಡೆಬಿಟ್ ಸೈಡು ಕ್ರೆಡಿಟ್ ಸೈಡು ಬರ್ಕೊಳ್ತೀವಿ. ಸೊ ಕ್ರೆಡಿಟ್ ಸೈಡಲ್ಲಿ ನೆಟ್ ಪ್ರಾಫಿಟ್ಟು ಮತ್ತು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಬಿಟ್ಟು ಬೇರೆ ಯಾವುದು ಎಂಟ್ರಿ ಬರಲ್ಲ. ನೆಟ್ ಪ್ರಾಫಿಟ್ ಏನು ಕೊಟ್ಟಿದ್ದಾರೆ ಅದನ್ನು ಹಾಗೆ ಬರ್ಕೊಳ್ಬೇಕು. ಡ್ರಾಯಿಂಗ್ಸು ಕೂಡ ಅವ್ರು ಕೊಟ್ಟಿರ್ತಾರೆ ಡೈರೆಕ್ಟಾಗಿ, ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿ ಬರೀಬೇಕು. ಸಮ್ ಟೈಮ್ ಈ ಪ್ರಾಬ್ಲಮನ್ನು ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳಿದ್ರೆ ಹೇಗೆ ಕೇಳ್ಬೋದು ಅಂತ ಹೇಳಿದ್ರೆ, ಇಂಟ್ರೆಸ್ಟ್ ಕೊಟ್ಟಿರಲ್ಲ, ದೇರ್ ಡ್ರಾಯಿಂಗ್ಸ್ ಅಂತ ಕೊಟ್ಟಿರ್ತಾರೆ. ಈ ಥರ ಲೆಕ್ಕಗಳನ್ನ ನಾನು ಹೇಳಿದ್ದೀನಿ. ಒಂದು 50,000 60,000 ಅಂತ ಕೊಟ್ಟಿರ್ತಾರೆ ಅಂತ ಅನ್ಕೊಳ್ಳಿ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸು ಕೂಡ ಪರ್ಸೆಂಟೇಜ್ ಕೊಟ್ಟಿರ್ತಾರೆ. ನೀವು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಹೆಂಗೆ ತೆಗಿತೀರೋ ಅದೇ ರೀತಿ ಇಂಟ್ರೆಸ್ಟ್ ಹಾಕಿ ತೆಗೆದ್ರೆ ಆಯ್ತು, ಪರ್ಸೆಂಟೇಜ್ ಹಾಕಿ ತೆಗಿಬೇಕು. ಇಲ್ಲಿ ಡೈರೆಕ್ಟಾಗಿ ಕೊಟ್ಟಿದ್ದಾರೆ, ಡೈರೆಕ್ಟಾಗಿ ಬರೆಯೋದು. ನೆಕ್ಸ್ಟ್ ಅವ್ರು ತಂದಿರೋ ಕ್ಯಾಪಿಟಲ್ ಮೇಲೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಪರ್ಸೆಂಟೇಜ್ ಅವರೇ ಕೊಟ್ಟಿರ್ತಾರೆ, ಕ್ಯಾಲ್ಕುಲೇಟ್ ಮಾಡಿ ಬರೆಯೋದು. ಕಮಿಷನ್ನು ಸ್ಯಾಲ್ರಿ ಇಯರಿಗೆ ಅಂತ ಅವರೇ ಕೊಟ್ಟಿದ್ದಾರೆ. ಸೊ ಇಯರ್ಲಿ ಅಂತ ಇರೋದ್ರಿಂದ ಡೈರೆಕ್ಟಾಗಿ ನಾವು ಹೊರಗಡೆ ಬರೀಬಹುದು. ಮಂತ್ಲಿ ಅಂತ ಇದ್ದರೆ ಗುಣಿಸಿ ಬರಿಬೇಕು, ಅದು ನಿಮಗೆ ನೆನಪಿರಲಿ. ನೆಕ್ಸ್ಟು ಟೋಟಲ್ ಮಾಡ್ಕೊಳ್ಬೇಕು. ಟೋಟಲ್ ಮಾಡಿ ಕ್ರೆಡಿಟ್ ಸೈಡ್ ಇರೋ ಅಮೌಂಟನ್ನೆಲ್ಲ ಕಳೆದ್ರೆ ನಿಮಗೆ 20,000 ರೂಪಾಯಿ ಇಲ್ಲಿ ಸಿಕ್ಕಿರೋವಂಥದ್ದು ಪ್ರಾಫಿಟ್ಟು. ಈ 20,000 ಪ್ರಾಫಿಟ್ನ ಅಕಾರ್ಡಿಂಗ್ ಟು ರೇಷಿಯೋ ಪಾರ್ಟ್ನರ್ಸಿಗೆ ಏನು ಮಾಡಬೇಕು, ಶೇರ್ ಮಾಡಬೇಕು. ಇದಿಷ್ಟು ಕೂಡ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟನ್ನು ಯಾವ ರೀತಿಯಾಗಿ ಪ್ರಿಪೇರ್ ಮಾಡಬೇಕು ಅಂತ ಕೇಳಿರೋದಕ್ಕೆ ಆನ್ಸರು. ಓಕೆನಾ. ನೆಕ್ಸ್ಟು ಸೆಕ್ಷನ್ ಸಿ ಯಲ್ಲಿ ಕೇಳಿರುವಂತಹ ಒಂದು ಪ್ರಾಬ್ಲಮ್ಮು ರೇಷಿಯೋ ರಿಲೇಟೆಡ್ ಕೇಳಿದ್ದಾರೆ. ನಾನು ಆಲ್ರೆಡಿ ಹೇಳಿದ್ದೀನಿ, ಗೇನ್ ರೇಷಿಯೋ ಆಗಿರಬಹುದು, ಸ್ಯಾಕ್ರಿಫೈಸ್ ರೇಷಿಯೋ ಆಗಿರಬಹುದು, NPSR ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಗಿರಬಹುದು, ತುಂಬ ಇಂಪಾರ್ಟೆಂಟ್ ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕೆ ಆನ್ಸರ್ನ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ನಿಮಗೆ ಎಕ್ಸಿಕ್ಯೂಟರ್ಸ್ ಅಕೌಂಟು ಇಲ್ಲ ಕ್ಯಾಪಿಟಲ್ ಅಕೌಂಟು ಎರಡರಲ್ಲಿ ಒಂದು ಕೇಳ್ತಾರೆ. ಸೊ ಈಸಿಯಾಗಿ 6 ಮಾರ್ಕ್ಸನ್ನು ತಗೊಳ್ಳುವಂಥದ್ದು ಕಂಪನಿ ಸ್ಟೇಟ್ಮೆಂಟ್ ಏನಿದೆ ಅದನ್ನು ಆಲ್ರೆಡಿ ಪ್ರಾಬ್ಲಮನ್ನು ಅಪ್ಲೋಡ್ ಮಾಡಿದ್ದೀನಿ. ಈಸಿ ಅಂದರೆ ಈಸಿ ಇದೆ. ಈ ಒಂದು ಪ್ರಾಬ್ಲಮ್ನ ಯಾರಾದರೂ ವಾಚ್ ಮಾಡಿಲ್ಲ ಅಂತ ಹೇಳಿದ್ರು ವಾಚ್ ಮಾಡಿ, ಈಸಿಲಿ 6 ಮಾರ್ಕ್ಸ್ನ ತೊಗೊಳ್ಬಹುದು. ಬಿಕಾಸ್ ನಿಮಗೆ ಸೆಕ್ಷನ್ ಸಿ ಯಲ್ಲಿ ಅವ್ರು ಕೊಟ್ಟಿರುವಂತಹ ಪ್ರಾಬ್ಲಮ್ಸಲ್ಲಿ ನೀವು ಅಟೆಂಡ್ ಮಾಡಬೇಕಾಗಿರೋದು ಓನ್ಲಿ 3 ಪ್ರಾಬ್ಲಮ್ಸು. ಸ್ಕೋರ್ ಆಗುವಂತಹ ಟಾಪಿಕ್ನ ಕವರ್ ಮಾಡಿಕೊಂಡು ಅದ್ರ ಮೇಲೆ ಪ್ರಾಕ್ಟೀಸ್ ಮಾಡಿ, ಈಸಿ ಇರುತ್ತೆ. ಹಾಗಂತ 3 ಪ್ರಾಬ್ಲಮ್ಸ್ ಅಷ್ಟೇ ಬರೆದಿಟ್ಟು ಬರಬೇಡಿ, ಒಂದು ಪ್ರಾಬ್ಲಮ್ ಎಕ್ಸ್ಟ್ರಾ ಬರೀರಿ. ಜಾಸ್ತಿ ಮಾರ್ಕ್ಸ್ ಯಾವುದಕ್ಕೆ ಬಂದಿರುತ್ತೆ ಅದನ್ನು ಕನ್ಸಿಡರ್ ಮಾಡಿ ರಿಮೈನಿಂಗನ್ನೇ ಎಕ್ಸ್ಟ್ರಾ ಅಂತ ಬರೀತಾರೆ. 3 ಬರೀರಿ ಅಂತ ಹೇಳಿದ್ರು 4 ಬರೆದಿಟ್ಟು ಬನ್ನಿ, ಹೆವಿ ಸ್ಕೋರರ್ ಬೇಕು, ಒಳ್ಳೆ ಗುಡ್ ಮಾರ್ಕ್ಸ್ ಬೇಕು ಅಂತ ಹೇಳಿದವರು. ಓಕೆನಾ. ಸೊ ಇದಿಷ್ಟು ಕೂಡ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟಲ್ಲಿ ಕೇಳಿರುವಂತಹ ಪ್ರಾಬ್ಲಮಿಗೆ ಆನ್ಸರು. ನೆಕ್ಸ್ಟು ಮಾಡೆಲ್ ಕ್ವಶನ್ ಪೇಪರ್ 3ಯಲ್ಲಿ ಸೆಕ್ಷನ್ ಸಿ ಯಲ್ಲಿ ಫಸ್ಟ್ ಕ್ವಶನ್ ಏನು ಕೇಳಿದ್ದಾರೆ ಅಂತ ನೋಡೋದಾದರೆ, ಇಲ್ಲಿ ಕೇಳಿದ್ದಾರೆ ನೋಡಿ, ಕೇಳಿರುವಂಥದ್ದು ಪ್ರಿಪೇರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ನೇ ಕೇಳಿದ್ದಾರೆ, ಬಟ್ ಗ್ಯಾರಂಟಿ ಕೇಳಿದ್ದಾರೆ. ಈ ಪ್ರಾಬ್ಲಮ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಇದು ಕಂಪ್ಲೀಟಾಗಿ ಮುಗಿದೋಗಿದೆ. ಇದರ ವಿಡಿಯೋ ಲಿಂಕನ್ನು ನೋಡ್ಕೊಳ್ಳಿ, ವಿಡಿಯೋನ ವಾಚ್ ಮಾಡಿ. ನೆಕ್ಸ್ಟು
ಪೇಪರ್ 1ಗೆ ಬಂದರೆ ಸೆಕ್ಷನ್ ಸಿಯಲ್ಲಿ 6 ಮಾರ್ಕ್ಸ್ಗೆ ಫಸ್ಟ್ ಕ್ವಶನ್ ಅವ್ರಿಗೆ ಏನು ಕೇಳಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ, ಪ್ರಾಡಕ್ಟ್ ಮೆಥಡ್ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ನ ಯಾವ ರೀತಿ ಬರೀಬೇಕು ಅನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ ಮಕ್ಕಳೇ. ನಿಮ್ಮ ಅಕೌಂಟೆನ್ಸಿ ರಿಲೇಟೆಡ್ ಆಗಿರ್ಬೋದು, ಬೇರೆ ಸಬ್ಜೆಕ್ಟ್ ರಿಲೇಟೆಡ್ ಆಗಿರ್ಬೋದು, ವೀಡಿಯೋಸ್ಗಳು ಬಂದ ತಕ್ಷಣ ನಿಮಗೆ ಗೊತ್ತಾಗ್ತಾ ಇಲ್ಲ, ನೋಟಿಫಿಕೇಶನ್ ಬರ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೂ ಕೂಡ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಂಡಿಲ್ಲ ಅಂತ ಅರ್ಥ. ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಮರಿದೇ ಕ್ಲಿಕ್ ಮಾಡ್ಕೊಳ್ಳಿ. ವೀಡಿಯೋಸ್ಗಳು ಅಪ್ಲೋಡ್ ಆಗಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ಎಕ್ಸಾಮ್ ಟೈಮ್ ಆಗಿರೋದ್ರಿಂದ ಕಂಟಿನ್ಯೂಸ್ ಆಗಿ ನಾವು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಚಾನಲ್ಗೆ ವಿಸಿಟ್ ಮಾಡಿ ನ್ಯೂ ವೀಡಿಯೋಸ್ಗಳು ಬಂದಿದೆಯೋ ಇಲ್ಲೋ ಅನ್ನೋದನ್ನು ಚೆಕ್ ಮಾಡಿಕೊಂಡು ಓದ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.